ಮತ್ತೇನು ಮಾಡಲಿ, ನನಗೇನು ಗೊತ್ತು, ಅವನಿಗೆ ಬರ್ತಿದ್ದಾನೆ ಇಲ್ಲಿಗೆ. ನಮಸ್ಕಾರ ಶಿವ, ಎಲ್ಲರೂ ಆರಾಮ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ, ಯಾವುದೇ ಫ್ಯಾನ್ಸಿ ಟೆಕ್ಸ್ಟ್ ಹಾಕಲ್ಲ, ಎಡಿಟಿಂಗ್ ಹಾಕಲ್ಲ, ಬ್ಯಾನರ್ಸ್ ಹಾಕಲ್ಲ, ಏನೂ ಹಾಕಲ್ಲ, ಸ್ಟ್ರೈಟ್ ವೀಡಿಯೋ ಮಾಡ್ತೀನಿ. ಯಾಕಪ್ಪ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಯಾವುದೇ ವೀಡಿಯೋಸ್ಗೂ ಅಷ್ಟೊಂದು ರೀಚ್ ಸಿಕ್ಕಾಗ್ತಿಲ್ಲ. ಹಾಗಾಗಿ ಈ ವಿಡಿಯೋನ ಈ ಥರ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದ ಕಂಟೆಂಟ್ ಏನಪ್ಪ ಅಂದರೆ, ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ, ನೀವೆಲ್ಲರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸೊ ಆ ವಿಡಿಯೋ ಏನಪ್ಪ ಅಂದರೆ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ ಟ್ರಾಫಿಕ್ ಪೊಲೀಸ್ ಅವರು. ಸೊ ಅದನ್ನು ಹೇಗೆ ಅವೈಲ್ ಮಾಡಬೇಕು ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಅದನ್ನು ಒಬ್ಬರು ನಾನು ಹೇಳಿದ್ದೆ ನಿಮ್ಗೆಲ್ಲರಿಗೂ, ಏನಾದರೂ ಕಾಮೆಂಟ್ಸ್ ಇದ್ದರೆ, ಏನಾದರೂ ಇನ್ಪುಟ್ಸ್ ಇದ್ದರೆ ನನಗೆ ಕೊಡಿ ಅಂತ. ಹಾಗೆ ಒಬ್ಬರು ಶಿವ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ, ಸೊ ನೀವು ಕೊಟ್ಟಿದ್ದ ವೀಡಿಯೋ ಚೆನ್ನಾಗಿತ್ತು, ನಿಮ್ಮ ಕಾಂಟೆಂಟ್ ಚೆನ್ನಾಗಿತ್ತು, ಬಟ್ ಆ ಕಾಂಟೆಂಟಲ್ಲಿ ಹೇಗೆ ಆ 50%ನ ಅವೈಲ್ ಮಾಡ್ಕೋಬೇಕು, ಹೇಗೆ ಹೋಗಿ ಚಲನ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲೂ ಮೆನ್ಷನ್ ಮಾಡಿಲ್ಲ. ಅದನ್ನು ಮೆನ್ಷನ್ ಮಾಡಿದರೆ ತುಂಬ ಚೆನ್ನಾಗಿರೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋನ ಆ ಇನ್ಪುಟ್ಸ್ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಎಲ್ಲರೂ ಗೂಗಲ್ ಕ್ರೋಮು ಅಥವಾ ಎನಿ ಬ್ರೌಸರ್ ನೀವು ಓಪನ್ ಮಾಡ್ಬೋದು. ಯಾವುದಾದ್ರೂ ಬ್ರೌಸರ್ ನಿಮ್ಗೆ ಇಷ್ಟ ಇರೋ ಬ್ರೌಸರ್ ಓಪನ್ ಮಾಡಿ, ಬ್ರೌಸರಲ್ಲಿ ಒಂದು ಸರ್ಚ್ ಮಾಡಿ ಟ್ರಾಫಿಕ್ ಚಲಾನ್ಸ್ ಬ್ಯಾಂಗ್ಳೂರ್ ಅಂತ. ಸೊ ಇದು ಸರ್ಚ್ ಮಾಡೋದು ಪರವಾಗಿಲ್ಲ, ಟ್ರಾಫಿಕ್ ಚಲಾನ್ಸ್ ಅಂತ ಹಾಕಿದ್ರೂ ಬರುತ್ತೆ. ಸೊ ಸರ್ಚ್ ಮಾಡಿದಾಗ ನಿಮಗೆ ಟಾಪ್ 3 ವೆಬ್ಸೈಟ್ಸ್ ಕಾಣಿಸುತ್ತೆ. ಟಾಪ್ 3 ವೆಬ್ಸೈಟ್ಸ್ದು ಡೊಮೈನ್ ನೋಡ್ಕೊಳ್ಳಿ. ಫಸ್ಟು .gov.in ಇರಬೇಕು. ಸೊ ಅದಿರುತ್ತಲ್ಲ, ಅದರಲ್ಲಿ ಫಸ್ಟ್ ವೆಬ್ಸೈಟ್ ಬಂದುಬಿಟ್ಟು BTP ಟ್ರಾಫಿಕ್ ಚಲಾನ್ಸ್ ಅಂತ ಕಾಣಿಸುತ್ತೆ ನಿಮಗೆ ಟೈಟಲ್ಲು. ಬಟ್ ಮೇಲೆ KSAPP ಆ್ಯಪ್, KSApp.gov.in ಅಂತ ಇರುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಬೆಂಗಳೂರು ಫೈನ್ ಕಟ್ಬೋದು. ಅದು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವ್ರದ್ದು, ಅದಕ್ಕೆ BTP ಅಂತಿದೆ. ಸೊ ಎರಡನೇ ಆಪ್ಷನ್ ಬಂದುಬಿಟ್ಟು ಕರ್ನಾಟಕ 1 ವೆಬ್ಸೈಟ್ ಬರುತ್ತೆ. ಥರ್ಡ್ ಆಪ್ಷನ್ ಬಂದುಬಿಟ್ಟು ಚಲಾನ್ಸ್ ಬರುತ್ತೆ. ಸೊ ಈ ಎಲ್ಲ ವೆಬ್ಸೈಟಲ್ಲೂ ಸಿಂಪಲ್ ಫಾರ್ಮ್ಯಾಟ್ ಇದೆ. ವೆಬ್ಸೈಟ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಹೋಗ್ಬಿಟ್ಟು ನಿಮ್ಮ ವೆಹಿಕಲ್ ನಂಬರ್, RC ನಂಬರ್ ಅವ್ರು ಏನೇ ಆಪ್ಷನ್ ಕೊಟ್ಟಿರ್ತಾರೆ ಅದನ್ನು ಹಾಕಿ, ನಿಮ್ಮದು ಯಾವ್ಯಾವ ಚಲನ್ಸ್ ಇದೆ ಅಂತ ತೋರಿಸುತ್ತೆ. ಚಲನ್ಸ್ ಜೊತೆ ನಿಮ್ಮದು ಫೋಟೋಸ್ ತೋರಿಸುತ್ತೆ, ವೈಲೇಷನ್ಸ್ ಏನಂತ. ಅದರಲ್ಲಿ ನೀವು ಯಾವ್ದು ಪೇ ಮಾಡಬೇಕಂತಿದ್ರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ. ಆದಷ್ಟು ಎಲ್ಲ ಪೇ ಮಾಡ್ಕೊಂಬಿಡಿ, ಬೆಟರು. ಮತ್ತು ಆಫರ್ ಬರುತ್ತಲ್ಲ ಗೊತ್ತಿಲ್ಲ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇ ಅಂತ ಒಂದು ಬಟನ್ ಒತ್ತಿದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ಸ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ದು ಯಾವ ಆಪ್ಷನ್ ನಿಮ್ಮ ಫ್ಲೆಕ್ಸಿಬಲ್ ಇದೆ ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡಿ. ಸೊ ಇದು ನೀವು ಹೀಗೆ ಅವೈಲ್ ಮಾಡ್ಕೋಬೋದು ಅಷ್ಟೇ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಏನಂದರೆ, ಆ ಮೆಸೇಜಲ್ಲಿ ಆ ಶಿವ ಅವ್ರು ಹೇಳಿದವ್ರು ಏನಂದರೆ, ನೀವು ಅವೇರ್ನೆಸ್ ಬಗ್ಗೆ ಒಂದು ಹೇಳ್ತೀರಾ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿ ಓಡಿಸಿ, ಅದೇ ಕೂಲ್ ಆಗಿರೋದು, ಅದೇ ಸ್ಟೈಲಿಶು ಅಂತ. ಹೌದು, ಅದನ್ನು ಅಗ್ರಿ ಮಾಡ್ತೀನಿ. ಬಟ್ ನೀವು ಹೇಳೋವಾಗ ಆ ಡೆತ್ಸ್ ಎಷ್ಟಾಯಿತು, ಈ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು, ಈ ನಂಬರ್ಸ್ ಏನು, ಇವೆಲ್ಲನೂ ನೀವು ಮೆನ್ಷನ್ ಮಾಡಿದರೆ ಇನ್ನಷ್ಟು ಫಿಯರ್ ಇರೋದು, ಹಾಗೂ ಆಮೇಲೆ ಅದನ್ನು ತುಂಬ ಜನ ಅಳವಡಿಸ್ಕೊತಾಯಿದ್ರು ಅಂತ ಹೇಳಿದ್ರು. ಸೊ ಹಾಗಾಗಿ ಅದಕ್ಕಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ಇನ್ಪುಟ್ಸು ನನಗೆ ಬೇಕು. ನೀವು ಯಾವಾಗ ಬೇಕಾದ್ರೂ ಇನ್ಪುಟ್ಸ್ನ ಹಾಕ್ಬೋದು, ನಿಮ್ಮ ಕಮೆಂಟ್ಸಲ್ಲಿ ಹಾಕ್ಬೋದು. ಒಂದು ವೇಳೆ ನಿಮಗೆ ಗೊತ್ತಾಗ್ತಿಲ್ಲ, ಲಿಂಕ್ ಬೇಕು ನನ್ನ DMಗೆ ಅಂದರೆ ನೀವು ಅದು ಕೂಡ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಲಿಂಕು. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದ.